ತಾತ ಈ ಯಾಕೆ ಹೊಡಿತಾ ಇರೋದು ಈ ಯಾಕೆ ಅಯ್ಯೋ ಯಾಕೆ ಹೊಡಿತೀಯ ಯಾಕೆ ಹಂಗೆ ಕಪ್ಪಳ್ಕೊಯ್ತಾ ಇದೆಯಾ ಬಂದಾರೇನೆ ಮತ್ತೆ ಅದನ್ನ 1 ಲಕ್ಷ ರೂಪಾಯಿ ಚೆಕ್ ಬಂದೈತಂತೆ ನಿನಗೆ ಕೊಟ್ಟೋಗ್ಯಾರ ಅಂತ ಹೇಳ್ತಾ ಇದ್ದಾರೆ ಅವರು ಕೊಟ್ಟಿಲ್ಲ ಅಂತ ಹೇಳ್ತಾ ಇದೀಯಾ ತತಾ ಇಲ್ಲಿ ಫಸ್ಟು ತಂದು ಕೊಟ್ರೆ ಸರಿ ನೋಡಿ ಹೇಳಿರ್ತೀನಿ ಈ ವಜ್ಜಾಗ ಏನು ಬಂದೈತಪ್ಪ ಒತ್ತು ತಾನೇ ನಿನಗೆ ಐದಾವೆ ಅಲ್ಲ ಯಾಕೆ ಹಂಗೆ ಹೋಯ್ತಾ ಇದೆಯಾ ನಮ್ಮ ಅಕ್ಕನ ಕಪಾಳಕ್ಕೆ ಹೊಡಿತಾ ಇದೆಯಲ್ಲ ನಿನಗೆ ಗೊತ್ತಾಗಲ್ವೇ ಅಮ್ಮ ಭಾರಮ್ಮ ಇಲ್ಲಿ ಯಾಕೆ ನೋಡು ಯಾಕೆ ಒಯ್ಯೋದು ಅಮ್ಮ ಅಲ್ಲೋಡು ನಿನಗೆ ಬುದ್ಧಿ ಐತೆ ಮನೆ ಇಲ್ಲ ಅಂಬನ ಯಾಕೆ ಒಯ್ಯೋದು ಹೇಳು ನೀನು ಚೊಕ್ಕ ಎಲ್ಲೈತೆ ತಂದು ಕೊಟ್ರೆ ಸರಿ ಅಲ್ಲ ನಿಮಗೆ ಏನು ಅವತಾರ ಆಡ್ತಾ ಇದೆ ತಂದು ಕೊಡೋಗ್ರಿ ನಿಮಗೆ ಕೊಟ್ಟವ್ರಿ ಅಂತ ಅವ್ರು ಹೇಳ್ತಾ ಇದ್ದಾರೆ ನೀನು ಸೈನ್ ಹಾಕಿರೋದೆಲ್ಲ ನಾನು ನೋಡ್ಕೊಂಬಂದಿನಿ ನೀನು ಅವತಾರ ಆಡ್ಬೇಡ ತರೋಗು ಫಸ್ಟು ತರೋಗು ತಂದು ಕೊಟ್ಟರೆ ಸರಿ ಇಲ್ಲ ಅಂದ್ರೆ ಏನಿಲ್ಲ ನೋಡಿ ನಿಮ್ಮನ್ನೆಲ್ಲರನ್ನೂ ಈ ಮನೆಯಿಂದ ಹಸಿಗೆ ಕಳಿಸ್ಕೊಡ್ತೀನಿ ತಂದು ಕೊಡಲಿಲ್ಲ ಅಂತ ಅಂದಿದ್ರಿ ಓ ನಮ್ಮ ಹೆಸ್ರನ್ನ ಇರೋದು ನಿಮ್ಮ ಮನೆ ಅಂದಮೇಲೆ ನಿಮ್ಮನ್ನೆಲ್ಲ ಹಸಿಗೆ ಕಳಿಸ್ಬಿಡ್ತೀನಿ ಮನೆ ಬಿಟ್ಟು ಕಳಿಸ್ತೀನಿ ತಂದು ಕೊಡೋಗ್ರಿ ಎಲ್ಲೈತೆ ತಂದರೆ ಸರಿ ನೋಡು ಕೊಡಾಗಮ್ಮ ಹೋಗು ತಂದು ಕೊಡೋಗು ಮಾಮ ಸುಮ್ಕಿರಲ್ಲ ಹಂಗೆ ಮತ್ತೆ ತಿಕ್ಲಿ ಬಿಟ್ಟಂಗೆ ಚೆನ್ನಾಗಿದ್ರೆ ಚೆನ್ನಾಗಿರುತ್ತೆ ಚೆನ್ನಾಗಿಲ್ಲ ಅಂದರೆ ಒಂಥರ ತಿಕ್ಲಿಡ್ದಾರ ಆಡ್ದಂಗೆ ಆಡುತ್ತೆ ಹೋಗಿ ತಗೊಂಬಂದು ಕೊಡೋಗು ಹೋಗು ತರಾಗಮ್ಮ ಆಯ್ತು ಹೊತ್ತೀನಿ ನೋಡಿ ಅಜ್ಜಗೆ ಒಂದು ಲೋಟ ನೀರು ಕೊಡಲ್ಲ ಉಮ್ಮಕ್ಕಿಕ್ಕಲ್ಲ ಕಾಪಿ ಕೊಡಲ್ಲ ಅಲ್ಲ ನಮ್ಮ ಅಕ್ಕಗೆ ಒಯ್ತಾ ಇದ್ದ ನೀವು ಅಜ್ಜ ತಡಿ ಇದ್ದಾವೆ ತಂದು ಕೊಡ್ತಾಳೆ ಸುಮ್ಮನೆ ಅಮ್ಮಮ್ಮ ಒಯ್ಬೇಡ ಅದು ಯಾಕಂಗೆ ಆಡ್ತೀಯ ಹೇಳು ಏನಂತನು ಇವ್ರು ಮಾತ್ರ ಮೊಮ್ಮಕ್ಕಳಲ್ಲ ಅವ್ರು ಮಾತ್ರ ಅವರಿಬ್ಬರೇ ನಿಮ್ಮ ಮೊಮ್ಮಕ್ಕಳು ಅವನ್ನ ಏನು ಗಂಡು ಮಗ ಅಂತ ಹೇಳಿ ಅವ್ನ ಬೋಲಿದ್ನ ಮಾಡ್ತೀಯ ನೀನು ಕಣಮ್ಮ ಓದ ವಿಷಯದಾಗ ಬಂದಾಗ ನಾನು ಯಾರನ್ನ ಆಗ್ಲೇಳು ಇವ್ರನ್ನ ಸೇನಕ್ಕೆ ಓದಿದ್ರೆ ಇವ್ರಿಗೂ ಹೇಳ್ತಿದ್ದೆ ಯಾರನ್ನ ಆಗಲಿ ಇವಾಗ ಓದ ಅಂತ ಅದಕ್ಕೆ ಇವತ್ತು 1 ಲಕ್ಷ ರೂಪಾಯಿ ದುಡ್ಡು ಕೊಟ್ಟವ್ರೆ ಮೇಲೆ ಮತ್ತು ಕೊಡೋದು ಬೇಡ್ವಿ ಓದೋದಕ್ಕೆ ಕಣಮ್ಮ ಕೊಟ್ಟಿರೋದವ್ರು ಕೊಡ್ಬೇಕು ಅಂಬೋದು ನೀಟ್ ಬೇಡ್ವಿ ಇವ್ರಿಗೆ ಬಂದೈತಲ್ಲ ಇಲ್ಲಿಗೆ ಅಂತ ಹೇಳಿ ಅದು ಯಾತನ ಎಕ್ಸಾಮ್ ಬೇರೆ ಐತಂತೆ ಅದನ್ನ ಬರ್ರಿ ಅಂತ ಹೇಳಿ ಅದನ್ನ ಕಳ್ಸಿದ್ರಂತೆ ಲ್ಯಾಟ್ರ ನೀವು ನೋಡು ಅದನ್ನ ಏನು ಮಾಡಿದ್ರಿ ಇವಾಗ ಏನು ಮಾಡಿದ್ದೀರಾ ಅಂತ ಲೆಟ್ರ ಅಲ್ಲೇ ಸುಟ್ಟಾಕಿ ಅವಳು ಸಿಟ್ಟಿನಾಗಿ ಇವಾಗ ಚೆಕ್ ಅಂದ ನಾನು ಇಲ್ಲಿ ಸುಡಬೇಡ 1 ಲಕ್ಷ ರೂಪಾಯಿ ಚೆಕ್ ಅಂತ ಇಸ್ಕೊಂಡಿದ್ದೆ ಅವಳು ಅದನ್ನ ಸುಟ್ಟಾಕ್ಬಿಡೋಳು ಮತ್ತು ನಮ್ಮ ಮನೆಗೆ ಯಾಕೆ ಬರಬೇಕು ಅವ್ರಿಗೆ ಹೋಗ್ಬೇಕು ಅದಕ್ಕೆ ಅದನ್ನ ಸುಟ್ಟಾಕ್ಬಿಡೋಳು ನಾನೇ ಇಸ್ಕೊಂಡಿದ್ದೆ ಅದಕ್ಕೆ ಅಲ್ಲಿ ಎತ್ತಿಕಿನ್ ಕೊಡ್ತೀನಿ ಸುಮ್ಮನೆ ಇವಾಗ ಯಾಕೆ ಅಣ್ಣಮ್ಮ ಕೊಡು ಅಜ್ಜಿಗೆ ತಗೊಂಡು ಹೋಗ್ಲಿ ಏನು ಹಂಗೆ ಯಪ್ಪ ಏನು ತಗೊಂಡಮ್ಮ ಕೊಟ್ಟೈತೆ ಹೋಗಿ ತಗೊಂಡು ಹೋಗು ಅದನ್ನು ಸುಟ್ಟಾಕ್ತಿದ್ದೆ ಅಮ್ಮ ತಾಮರಮ್ಮ ಅಂತ ಅದೇ ಕಿತ್ಕೊಂತು 1 ಲಕ್ಷ ರೂಪಾಯಿ ಚೆಕ್ಕು ಅಂತೇಳಿ ಇಸ್ಕೊಂತ ಪಾರ ಮೇಲೆ ನಾನು ಸುಟ್ಟಾಕಿದ್ದೀನಿ ನಮ್ಮ ಅಂತಕ್ಕೆ ಇಪ್ಪಟ್ಟು ಯಾಕೆ ಬಂದ್ರು ನಾವು ಕೊಡಬೇಡ ಅಂತ ಹೇಳು ಅಷ್ಟೇನಿ ನಮ್ಮ ಅಂತಕ್ಕೆ ಯಾಕೆ ಬಂದ್ರು ನಾವು ಇಪ್ಪಟ್ಟು ಕೊಡಲ್ಲ ಆಡ್ತೀರಿ ಇಲ್ಲಿ ಅವಾಗ ಓದ್ತಾವತ್ತು ಯಾವುದೋ ದುಡ್ಡಾಗ ಓದ್ಕೊಂಬಿಡೋಳು ಅದು ಓದೋದ್ರ ಮೇಲೆ ತೋರಿಸ್ಬಾರ್ದು ಅವರನ್ನ ಓದೊಂದು ಕೆಲಸ ತಗೊಂಡ್ರೆ ನಮ್ಗೆ ಒಂದೊಳ್ಳೆ ಹೆಸರು ಅಂಬಲ್ಲ ಏನಂಗೆ ಹೇಳು ಈಗ ಹೊಸ್ಲಿಗೆ ಒಂದು ಲೋಟ ನೀರು ಕೊಡಲ್ಲ ಉಮ್ಮಕ್ಕಿಕ್ಕಲ್ಲ ತಡಿ ನನ್ನ ಕಪ್ಪಳಕ್ಕೆ ಒಯ್ದೈದ ನೀವು ಅಜ್ಜ ಅಂತಂದರೆ ನಾನು ಒಂದಿಷ್ಟು ಉಮ್ಮಕ್ಕಿಕ್ಕಲ್ಲ ಕಾಪಿ ಕೊಡಲ್ಲ ಕಣಮ್ಮ ತಡಿ ನೋಡು ನೀರು ಮಾತಾಡ್ಸಕ್ಕೆ ಹೋಗ್ಬೇಡ್ರಿ ಇಕ್ಕಕ್ಕೆ ಹೋಗ್ಬೇಡ್ರಿ ಉಮ್ಮಕ್ಕಿಕ್ಬೇಡ್ರಿ ಗೊತ್ತಾಗುತ್ತೆ ಬೋಲೆ ಇದು ಮಾಡ್ತಾರೆ ತಡಿ ನಿಮ್ಮ ಅಪ್ಪ ಬರಲಿ ನಿಮ್ಮ ಅಪ್ಪ ಬಂದಮೇಲೆ ಮಾತಾಡೋಣ ಸುಮ್ಮನಿರಿ ಅಲ್ಲಿವರೆಗೂ ಮಾತಾಡಬೇಡ್ರಿ ಅಲ್ಲ ನೋಡಿ ನಮ್ಮ ಹುಡುಗಿಗೇನೆ ಕಪ್ಪಳಕ್ಕೆ ಒಯ್ಯದ ಇನ್ನೋಟಿರಬೇಡ ಹಣ ಇನ್ನು ಮಾಡುತ್ತೆ ಅದನ್ನು ಸುಟ್ಟಾಕಿದ್ರೆ ಚೆನ್ನಾಗಿರ್ತಿತ್ತು ಏನು ಮಾಡ್ತೀಯ ಅಯ್ಯೋ ಸುಟ್ಟಾಕಿದ್ರೆ ಇವಾಗ ಬೋಲೆ ಇದಾಗ ಸುಮ್ಕಿರು ಹೆಂಗ ಚೊಕ್ ಸುಟ್ಟಾಕಿಲ್ಲ ಅದೇನು ಹೆಂಗ ಫೋನ್ ಮಾಡಿ ಎಕ್ಸಾಮಿಂದ ಹೇಳ್ತಾರೆ ಅವ್ರಿಗೆ ಫೋನ್ ನಂಬರ್ ಅದು ತಗೊಂಡಿರ್ತಾರೆ ಫೋನ್ ಮಾಡಿ ಹೇಳ್ತಾರೆ ಏನೇನು ಮಾಡ್ತಾರೆ ಏನೋ ಹೋಗತ್ತ ಇದೊಳ್ಳೆ ಸವಾಸ ಆಯಿತು ನಾವು ಅದನ್ನ ಸುಟ್ಟಾಕಿದ್ರೆ ಏನು ಮಾಡ್ಬೇಕಾಯ್ತಲ್ಲ ಇವಾಗ ಹಂಗೆ ಹಂಗೆ ಆಡೋದು ಮನೆಯಾಗ ಇರಬೇಡ್ರಿ ಅಂತೈತಿ ಮತ್ತೆ ತಿಕ್ಲಿದ್ದಂಗೆ ಹಚ್ಚಿ ಬರ್ರಿ ಸುಮ್ಮನೆ ಯಾತ ಮಾತಾಡಕ್ಕೆ ಹೋಗ್ಬೇಡ್ರಿ ಅದು ಹಂಗೇನೆ ಒಂದ್ಸತಿ ಎತ್ಲಾಗೆ ವಾಲುತ್ತೆ ಗಾಡಿ ಅಂತ ಹೇಳೋಕ್ಕಾಗಲ್ಲ ಬರ್ರಿ ಸುಮ್ಮನೆ ಚೆನ್ನಾಗಿ ಓದ್ತಾರೆ ಚೇರ್ಮನ್ ಸಣ್ಣಪ್ಪನ ಮೊಮ್ಮಕ್ಕಳು ಬಾಳಣ್ಣನ ಮಕ್ಕಳು ಅಂತ ಹೇಳಿ ಹೇಳ್ತಾರಲ್ಲ ಇದೊಂದಿಟ್ಟು ಹೊತ್ತೈತೆ ಒಂದಿಟ್ಟು ಕರೆಂಟ್ ಕಂಬ ಗೊತ್ತೈತಿ ಬಾ ಅಮ್ಮನಿ ಸ್ವಲ್ಪ ದಿನ ಯಾತ ಮಾತಾಡಬೇಡ್ರಿ ಬರ್ರಿ ಆಮೇಲೆ ಹೇಳೋದು ಅಜ್ಜಕ್ಕೆ ಬರ್ರಿ ಸರಿಯಾಗಿ ಮಾಡೋಣ ಪಾಪ ದನಣ್ಣ ಪಾಪಲೇ ಪಾಪ ನೆನಪ ಏನ್ ತಾತ ಚಕ್ಕಿಂದು ಐತಂತೆ ಅದೇನ ಎಕ್ಸಾಮಿಂದು ಅದೇನೋ ಸೂಟ್ ಹಾಕ್ಯವ್ರಂತಪ್ಪ ಇರ್ತತ ಅದೇಂತೀರ ಎಕ್ಸಾಮಿಂದು ಹೋದ್ರು ಹೋಗ್ಲಿ ಇನ್ನೊಂದು ಬಂದೈತೆ ಅದು ಯಾಕಂದರೆ 29 ಲಾಸ್ಟ್ ಡೇಟ್ ಐತೆ ಕಳಿಸಿದ್ದಾರೆ ಇನ್ನೊಂದು ಫಾರಮ್ಮ ಕೊಟ್ಟಿದ್ದಾರೆ ಕಳಿಸಿದ್ದಾರೆ ಇವತ್ತು ಒಂದು ಕಳಿಸ್ಯವ್ರೆ ಬಿಡು ಅದೇನು ಪರವಾಗಿಲ್ಲ ಹೆಂಗ್ರಿ ಇದು ಸಿಕ್ತೇನು ಹೇಳಪ್ಪ ಯಾತ ಚೆಕ್ ಕೊಟ್ರು ತಗೊಳಕ್ಕೆ 2 ತೀರ್ದೆ ಅವಾಗ 7 ಕೊಟ್ಟವ್ರಿ ಹಂಗ ಬಿಡತ್ತ ಸಿಕ್ತಲ್ಲ ಅದೇ ನಮ್ಮ ಪುಣ್ಯ 1 ಲಕ್ಷ ರೂಪಾಯಿ ಚೆಕ್ಕು ನನಗೆ ಏನಾಯ್ತಪ್ಪ ಅಮ್ಮಂಗಾಗಿತ್ತು ತುಂಬ ಭಯ ಶುರುವಾಗಿತ್ತು ಹೆಂಗ ಸಿಕ್ತಲ್ಲ ಬಿಡ್ತಾತ ಅತ್ಲಾಗೆ ಯಾಕೆ ಎಕ್ಸಾಮಿಂದು ನೋಡ್ಕೊಂಡ್ರಿ ನಮ್ಮ ಚೆನ್ನಾಗಿ ಓದ್ಕೇಳ್ರಿ ಚೆನ್ನಾಗಿ ಓದ್ಕೆ ಪಾಪ ನೀನು ಚೆನ್ನಾಗಿ ಓದ್ಕೊಂಡು ನಿನ್ನ ಕೆಲಸ ತಗೋಕ್ ಪಾಪ ಆಯ್ತು ಕಣ್ತಾತ ಹೆಂಗ ತಗೊಂಬಂದು ಕೊಟ್ಟಲ್ಲ ಹೆಂಗ ಭಾಳ ಖುಷಿ ಆತ್ಬಿಟ್ಟತ್ತ
ಚೆನ್ನಾಗಿ ಓದ್ಬೇಕಣಪ್ಪ. ನನಗೆ ಅದೇ ಒಂದು ಮರ್ಯಾದೆ ತಂದುಬಿಟ್ರೆ ಚೇರ್ಮನ್ ಸಣ್ಣಪ್ಪನ ಮೊಮ್ಮಕ್ಕಳು ಚೆನ್ನಾಗಿ ಓದಿ ಒಂದು ಒಳ್ಳೆ ಕೆಲಸ ತಗೊಂಡ್ರೆ ಅಂದ್ರೆ ನನಗೆ ಅದಕ್ಕೇನೋ ಸಂತೋಷ ಖುಷಿ ಯಾವುದೂ ಇಲ್ಲ. ಮೊನ್ನೆ ನೀವು ಫಸ್ಟು ಇದು ಬಂದಾಗಲೇ ನನಗೆ ಭಾಳ ಖುಷಿ ಆಗ್ಬಿಡ್ತು ನನ್ನ ಮೊಮ್ಮಕ್ಳು ಹೆಂಗೆ ಚೆನ್ನಾಗಿ ಓದ್ತಾರೆ ಅಂತ. ಪಾಪ ನನಗೇನೀಗ ನೀನು ಚೆನ್ನಾಗಿ ಓದ್ಬೇಕು ಪಾಪ, ಇರೋ ನಮ್ಮ ಮೊಮ್ಮಗ ನೀನು ಚೆನ್ನಾಗಿರ್ಬೇಕಂಬದೇ ಇರೋದು ನನಗೆ. ಓ ಚೇರ್ಮನ್ ಸಣ್ಣಪ್ಪನ ಯಾಕೋ ಬಂದೈತೆ? ಅದೇ ಕಣಜ್ಜಿ, ಅದು ಸಿಕ್ತಂತೆ ಚೆಕ್ಕು ಇಸ್ಕೊಂಬಂದೈತೆ. ಚೆಕ್ ಎತ್ತಿಕ್ಕವ್ರೆ, ಅದನ್ನು ಸುಟ್ಟಾಕವ್ರೆ. ಆ ಫಾರಮ್ ಇನ್ನೊಂದು ಬೇರೆದು ಬಂದೈತೆ ಹೇಳಿ, ಇವತ್ತು ಬಂದೈತೆ ಆ ಫಾರಮ್ಮು. ಅದೇ ಅವ್ರು ನಾವು ಅದಕ್ಕೆ ಫೋನ್ ಮಾಡಬೇಕಾಗಿತ್ತಂತೆ. ಅದನ್ನೇನು ಹೋಗ್ತೀರಾ ಅಟೆಂಡ್ ಮಾಡ್ತೀರೋ ಇಲ್ವೋ ಅಂತೇಳಿ ನಮಗೆ ನಾವೇನು ರೆಸ್ಪಾನ್ಸ್ ಮಾಡ್ದಿಲ್ಲದಕ್ಕೆ ಇನ್ನೊಂದು ಲೆಟ್ರ್ ಕಳಿಸೇವ್ರೆ. ಅದಕ್ಕೇ ಹೋಗ್ತೀವಿ. 29ನೇ ತಾರೀಕು ಲಾಸ್ಟ್ ಡೇಟ್ ಐತೆ ಅವು ಎಕ್ಸಾಮ್ ಬರೆಯೋಕ್ಕೆ. 29ನೇ ತಾರೀಕು ಲಾಸ್ಟ್ ಡೇಟ್ ಇರೋದ್ರಿಂದ ಹೋಗ್ತೀವಿ. ಹೆಂಗ ಚೆಕ್ 1 ಲಕ್ಷ ಚೆಕ್ದು ಸಿಕ್ಬಿಡ್ತು. ಹೆಂಗ 1 ಲಕ್ಷ ಚೆಕ್ಕು ಸುಟ್ಟಾಕಿಲ್ಲ, ತೆಗ್ದಿಕ್ಕೊಂಡವ್ರೆ. ತಾತ ಕಾಪಾಳಕ್ಕೆ ಬಾರಿಸಿ ಇಸ್ಕೊಂಬಂದೈತಿ. ಗಣಮನಸ್ಮಕ ನನಗೆ ಓದೋವಂಥ ವಿಚಾರದಾಗ ನನ್ನ ಮೊಮ್ಮಕ್ಕಳು ಚೆನ್ನಾಗಿರ್ಬೇಕು. ಓದೋವಂಥ ವಿಚಾರ ಬಂದೈತೆ ಅಂದರೆ ನನ್ನ ಮೊಮ್ಮಕ್ಕಳು ಇಬ್ರು ಚೆನ್ನಾಗಿ ಓದ್ಬೇಕು. ಓದ್ತಾರಲ್ಲ ಅದಕ್ಕೆ ಇಬ್ರು ಚೆನ್ನಾಗಿ ಓದ್ಲಿ ಅಂತ ನಾನು ಇವಾಗ ಇಂಥದ್ದು ಮಾಡಿದ್ದೀನಿ ಕಣಮ್ಮ. ಏನು ಮಾಡೋಣ, ಸರಿಯಾಗಿ ಬೊಯ್ದು ಕಾಪಾಳಕ್ಕೆ ಎಮ್ಗೆ ಒಂದು 2 ಡೇಟ್ ಬಾಯಸ್ ಕಾಪಾಳಕ್ಕೆ ಇಸ್ಕೊಂಬಂದಿನಿ. ಓದೋ ಅಂಥದ್ದನ್ನೆಲ್ಲ ಹಾಳು ಮಾಡಿರ್ತೀರಿ, ನಿಮ್ಗೇನು ಬುದ್ಧಿ ಐತಿ ಇಲ್ವೇ ಅಂತೇಳಿ ಸೆಂದಕ್ಕೆ ಬೊಯ್ದು ಇಸ್ಕೊಂಬಂದಿದ್ದೀನಿ. ಹೆಂಗ ಬಿಡು ಚೇರ್ಮನ್ ಸಣ್ಣಪ್ಪಣಯ್ಯ, ಮೊಮ್ಮಗನ ಮೇಲೆ ಅಷ್ಟನ ಆಸೆ ಐತಲ್ಲ, ಇರೋ ನಮ್ಮ ಮೊಮ್ಮಗ ಚೆನ್ನಾಗಿರ್ಲಿ ಅಂತ ಹೇಳಿ ಅಷ್ಟನ ಆಸೆ ಐತಲ್ಲ. ಚೆನ್ನಾಗಿ ಓದ್ತಾನೆ. ಒಂದು ಒಳ್ಳೆ ಕೆಲಸ ತಗೊಂಡ್ರೆ ನಿನಗೆ ಒಂದು ಒಳ್ಳೆ ಹೆಸರು. ಈಗಳಪ್ಪ ಚೇರ್ಮನ್ ಸಣ್ಣಪ್ಪನ ಮೊಮ್ಮಗ ಹಿಂಗೆ ಚೆನ್ನಾಗಿ ಓದಿ ಒಳ್ಳೆ ಹೆಸರು ತಗೊಂಡಿದ್ದಾನೆ ಅಂತೇಳಿ ನಿನಗೂ ಒಂದು ಒಳ್ಳೆ ಹೆಸರು. ನಿನ್ನ ಮೊಮ್ಮಗನ್ನೆಲ್ಲ ಕೊಂಡಾಡ್ತಾನೆ. ಅದಕ್ಕಾಗಿ ಪಾಪ ಓದ ಅಂತವ್ರಿಗೆ ಹಿಂಗೆ ಮಾಡಬಾರ್ದು. ಅವರು ನೋಡು ಕೊಟ್ಟು ಬಂದಿರೋದನ್ನ ಹಿಂಗೈತೆ ಅಂತೇಳಿ ಅವ್ರು ಕೊಡ್ಲಿಲ್ಲ ಅಂದ್ರೆ ಬೇರೆ ಕೊಟ್ಟು ಯಾರು ಕೊಟ್ಟಾನ ಕಟ್ ಕಳ್ಸಾನ. ಅವ್ರು ಕೊಡ್ಲಿಲ್ಲ ಅಂದ್ರೂ ಯಾರು ತಗೋಣ ಕೊಳ್ಳಮ್ಮ ಹಿಂಗೆ ಕೊಡು ಅಂತೇಳಿ ಯಾರು ತಗೋಣ ಬೇರೆ ಯಾರ್ತಾಗೆ ಕೊಟ್ಟು ಕಳಿಸಿದ್ರೆ ಯಾರನ್ನ ತಾಮನ್ ಕೊಡಾರ. ಭಾಗ್ಯಮ್ಮನ ತರ್ತಾಗ ಯಾರ ಕೈಗಾನ ಕೊಟ್ಟಿದ್ರೆ ತಾಮನ್ ಕೊಡಾರು. ಕಣಮ್ಮ ನಾನು ಅದನ್ನೇ ಹೇಳಿದ್ದು, ನೀವು ಕೊಡ್ಲಿಲ್ಲ ಅಂದ್ರೂ ಯಾರು ಕೊಟ್ಟಾನ ಕೊಡೋಣ. ಹಿಂಗೆ ತಗೊಂಡ್ರಿ ತಮ್ಮನಂತರ ಕೈ ಕೊಟ್ಟಿದ್ರು ಕೊಡಾರು. ಹಿಂಗೆ ತಾಮನ್ ಈಗಳಪ್ಪ ಹಿಂಗೆ ಬಂದೈತೆ ತಗೊಳ್ರಿ, ಅವ್ರು ನಮ್ಮನ್ನು ಮಾತಾಡ್ಸಲ್ಲ ಅಂತೇಳಿ ತಾಮನ್ ಕೊಟ್ಟಿದ್ರೆ ಅದು ಬಿಟ್ಬಿಟ್ಟು ಬೆಂಕಿ ಹಚ್ಚಿ ಸುಟ್ಟು ಹಾಕಿದಾರೆ ಅಂದರೆ ನನಗೆ ಹಂಗೆ ಸೀಟಲ್ಲೇ ಬಂತು. ಸರಿಯಾಗಿ ಕಾಪಾಡು ಕೊಟ್ಬಿಡೋಣ ಎಂಬ ಅಷ್ಟು ಸೀಟು ಬಂತು. ಕೊಡ್ತಿರಬೇಕಂತ 2 ಡೇಟ್ ಕಾಪಾಡಕ್ಕೆ ಬಾರಿಸ್ತೆ 7ದಲ್ಲಿ ತಾಮಂದ್ರು ಕೊಟ್ರು ಕಣಮ್ಮ ಲಸ್ಮಕ್ಕ. ಮತ್ತೆ ನೀವೊಂದಿಟ್ಟು ರೊಚ್ಚಿ ಕೊಟ್ಟವ್ರಿಲ್ಲ ಅಂದಿದ್ರೆ ಏನೇ ಅಂದ್ರೂ ಕೊಡ್ತಿರ್ಲಿಲ್ಲ ಚೇರ್ಮನ್ ಸಣ್ಣಪ್ಪಣಯ್ಯ. ಇವಾಗಿನ ಕಾಲದಾಗೆ ಒಂದಿಟ್ಟು ಜೋರಾಗಿದ್ರೆ ಮಾತ್ರ ಕಾಲ, ಇಲ್ಲ ಅಂತಂದ್ರೆ ಏನಿಲ್ಲ. ಜೋರಿಲ್ಲ ಅಂತಂದ್ರೆ ಎಲ್ಲಾನ ಇನ್ ಮಾಡ್ಬಿಡ್ತಾರೆ. ಯಾರೇ ಆಗಲಿ ಒಂದಿಟ್ಟು ಜೋರಾಗಿರ್ಬೇಕು. ಜೋರಾಗಿದ್ದ ಇವಾಗ ಎಲ್ಲಾನು ಬೊಗ್ಗಿಸ್ಬೇಕೆ ಹೊರ್ತು ನೋಡು ನೀನು ಒಂದಿಟ್ಟು ಜೋರಾಗಿ ಕಾಪಾಡಕ್ಕೆ ಸರಿಯಾಗಿ 4 ಏಟ್ ಬಾರ್ಸಕ್ಕೆ 7ದಲ್ಲಿ ಕೊಟ್ಟವ್ರಿ, ಇಲ್ಲಾಂದ್ರೆ ಕೊಡ್ತಿರ್ಲಿಲ್ಲ ಕಣಮ್ಮ. ಅದಕ್ಕೆ ನಾನು ಹುಡುಗರ್ನ ಹುಡುಗರ್ನ ಹಾಳು ಮಾಡೋದಲ್ಲ ಅಂತೇಳಿ ನಾನು ಅದಕ್ಕೇನೆ ಇಸ್ಕೊಂಬಂದು ಕೊಟ್ಟೆ. ಹಿಂಗೆ ಓದ್ಲಳಮ್ಮ, ಓದ್ಲಿ. ನನ್ನ ಮೊಮ್ಮಗನ ಮೇಲೆ ನನಗೆ ಬೋಲ ಆಸೆ ಕಣಮ್ಮ. ನನ್ನ ಮೊಮ್ಮಗಂದ್ರೆ ನನ್ನ ಪಂಚಪ್ರಾಣ. ಹಂಗ ಬೆಳತ್ ನೆನೆಸ್ಕೊಂತಾರೆಗಳಪ್ಪ, ನಮ್ಮ ತಾತ ಇಂಥ ಸಹಾಯ ಮಾಡ್ತಪ್ಪ ಅಂತೇಳಿ ನಿಮ್ಮನ್ನ ನೆನೆಸ್ಕೊಂತಾರೆ. ಸಾಯಂಕಾಲದಾಗೆ ನೋಡ್ಕೊಂತಾರೆ. ಬಿಡು ನೋಡ್ಕೊಂತಾನೆ ನಿನ್ನ ಮೊಮ್ಮಗ ಒಳ್ಳೇನು. ಏನೋ ಈಗ ನಿನ್ನ ಮಗ ಇವನು ಬಾಲೆ ಹಂಗ ಬಾಲ್ಗಿನ ಒಂದಿಟ್ಟು ಮುಂದೇನಿ. ನೋಡ್ಕೊಂತಾನೆ ಬಿಡು. ನಿಮಗೆ ವಯಸ್ಸಾದ ಕಾಲದಾಗೆ ಚೆನ್ನಾಗಿ ಸುಖವಾಗಿ ನೋಡ್ಕೊಂತಾನೆ. ನಿನ್ನ ಸಹಾಯ ತಕ್ಕನ ನೋಡ್ಕೊಂತಾರೆ ಸುಮ್ಮನೆ. ನೀನು ಇಂಥ ಸಹಾಯ ಮಾಡಿದ್ಯಲ್ಲ ಈಗಳಪ್ಪ, ನಿಮ್ಮ ತಾತ ಬೋಲ್ ಒಳ್ಳೇದು ಮಾಡೈತೆ ನಿಮಗೆ. ನೀವು ನಿಮ್ಮ ತಾತನ ಚೆನ್ನಾಗಿ ನೋಡ್ಕೋಬೇಕು. ನೋಡ್ಕೊಂತೀನಿ ಬಿಡಜ್ಜಿ, ನಾನು ನೋಡ್ಕೊಂತೀನಿ, ಖಂಡಿತ ನೋಡ್ಕೊಂತೀನಿ. ಇಷ್ಟೊಂದು ನಮಗೆ ನಮ್ಮ ತಾತ ಸಹಾಯ ಮಾಡೈತಲ್ಲ, ನಿಜ ಖಂಡಿತ ನೋಡ್ಕೊಂತೀನಿ. ಯಾರು ಏನೇ ಹೇಳಿ ನಾನು ಏನು ಕೇಳಲ್ಲ. ನಮ್ಮ ತಾತ ನನ್ನ ಹೆಂಗೆ ನೋಡ್ಕೋಬೇಕು, ನಮ್ಮ ತಾತ ನಂಬೋದು ನನಗೆ ಚೆನ್ನಾಗಿ ಗೊತ್ತೈತೆ. ನೋಡ್ಕೊಂತೀನಿ. ನೋಡಿದ್ರಲ್ಲ ವೀಕ್ಷಕರು, ಚೇರ್ಮನ್ ಸಣ್ಣಪ್ಪಣಯ್ಯ ಇವಾಗ ಮೊಮ್ಮಗಂದ್ರೆ ಭಾಳ ಇಷ್ಟ. ಮೊಮ್ಮಗನಿಗೆ ನೋಡಿ ಹಿಂಗೆ ಆಯ್ತಲ್ಲ ಅಂತೇಳಿ ಓದ ಹುಡುಗನಿಗೆ ಹಿಂಗೆ ಮಾಡಬಾರ್ದು ಅಂತೇಳಿ ಚೆಕ್ ಕೊನೆಗೂ ಇಸ್ಕೊಂಬಂದು ಕೊಟ್ಟೈತೆ. ನಿಜವಾಗ್ಲೂ ಭಾಳ ಖುಷಿ ಆಗ್ತೈತೆ. ಮೊಮ್ಮಗನ ಮೇಲೆಲ್ಲ ಆಸೆ ಐತಲ್ಲ. ಮಕ್ಕಳು ಮಗ ಸೊಸೆ ಮೇಲೆ ಆಸೆ ಇಲ್ಲ ಅಂದ್ರೂ ಮೊಮ್ಮಗನ ಮೇಲೆ ಬೋಲ ಆಸೆ ಐತೆ. ಹೆಂಗ ಒಳ್ಳೆ ಕೆಲಸ ಮಾಡ್ತಾಯ್ತು. ನಿಜವಾಗ್ಲೂ ಭಾಳ ಸಂತೋಷ ಆಯ್ತು. ಇವಾಗ 1 ಲಕ್ಷ ರೂಪಾಯಿ ದುಡ್ಡು ಪಾಪ ಅವರಿಬ್ರು ಚೆನ್ನಾಗಿ ಓದಿರೋದಕ್ಕೆ ಬಂದಿರೋಂಥ ಗಿಫ್ಟು. ಇವಾಗ ಇವ್ರಿಗೇನೋ ಒಂಥರ ಖುಷಿ ಆಗೋದು. ನಾವು ಚೆನ್ನಾಗಿ ಓದಿದ್ವಿ, ಏನೋ ನಮಗೂ ಒಂದಿಷ್ಟು ನಾವು ಏನೋ ಒಂದಿಷ್ಟು ದುಡ್ಡು ಅಂಬೋದು ಗೌರ್ಮೆಂಟಿಂದ ತಗೊಂಡ್ವಿ ಅಂತ ಭಾಳ ಸಂತೋಷ ಪಡೋರು. ಇವಾಗೇನೋ ದೇವ್ರ ದಯದಿಂದ ಸಿಕ್ಕೈತೆ ಚೆಕ್ಕು. ಒಳ್ಳೇದಾಗಲಿ, ಇಬ್ಬರು ಚೆನ್ನಾಗಿ ಓದಲಿ ಅಂತ ಹೇಳ್ತಾ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ವಿಡಿಯೋನ ಆದಷ್ಟು ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.